ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ. ಕೆಆರ್ಪುರಂನಲ್ಲಿ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಕೆನತ್ ಅರೆಸ್ಟ್ ವಿಡಿಯೋ ಲಭ್ಯ ಆಗಿದೆ ನ್ಯೂಸ್ 18 ಕನ್ನಡಕ್ಕೆ. ಪಾಂಡಿಚೇರಿ ಪೊಲೀಸರ ಕೈಗೆ ಕೆನತ್ ಹೇಗೆ ಸಿಕ್ಕಿಬಿದ್ದ, ಆತ ಸಿಕ್ಕಿಬಿದ್ದಂತಹ ದೃಶ್ಯಾವಳಿಗಳು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಪಾಂಡಿಚೇರಿ ಪೊಲೀಸರ ಕೈಗೆ ಕೆನತ್ ಸಿಕ್ಕಿಬಿದ್ದಿದ್ದಾನೆ. ಸ್ಥಳೀಯ ಎಎಸ್ಪಿ ಸಿಬ್ಬಂದಿಯ ನೆರವಿನಿಂದ ಕೆನತ್ನ ಪತ್ತೆ ಹಚ್ಚಲಾಗಿದೆ. ಕೆನತ್ನನ್ನ ವಶಕ್ಕೆ ಪಡೆದಿದ್ದಾರೆ ಪಾಂಡಿಚೇರಿ ಪೊಲೀಸರು. ನಿನ್ನೆ ರಾತ್ರಿ ಕೆನತ್ನ ವಶಕ್ಕೆ ಪಡೆದಿರುವಂತಹ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಆತ ಮೊಬೈಲ್ ಅನ್ನ ಬಳಸ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಶ್ವೇತಾ ಕೂಡ ಅದೇ ವಿಚಾರವನ್ನ ಹೇಳ್ತಾ ಇದ್ಲು. ಆತ ಏನು ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಆತಕ್ಕೆ ಹೇಳ್ತಾ ಇದ್ಲು. ಸೊ ಕೊನೆಗೂ ಪಾಂಡಿಚೇರಿಯಲ್ಲಿ ಕೆನತ್ತನ್ನ ಈಗ ಪೊಲೀಸರು ಲಾಕ್ ಮಾಡಿದ್ದಾರೆ. ಆತನನ್ನ ಬೆಂಗಳೂರಿನತ್ತ ಈಗ ಕರೆತರ್ತಾ ಇದ್ದಾರೆ ಪೊಲೀಸರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ರಾತ್ರಿ ಕೆನತ್ತನ್ನ ಅರೆಸ್ಟ್ ಮಾಡಿದ್ದಾರೆ. ಆ ದೃಶ್ಯವೂ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಮೂವರನ್ನ ಸಾಯಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೆನೆತ್ ಸಿಕ್ಕಿಬಿದ್ದಿರಲಿಲ್ಲ, ಶ್ವೇತಾ ಸಿಕ್ಕಿಬಿದ್ದಿದ್ಲು. ಇದೀಗ ಪಾಂಡಿಚೇರಿಯಲ್ಲಿ ಕೆನೆತ್ನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆತ ಮೊಬೈಲ್ ಅನ್ನ ಬಳಸ್ತಾ ಇರಲಿಲ್ಲ. ಆದರೂ ಕೂಡ ಪೊಲೀಸರು, ಅದರಲ್ಲೂ ಕೂಡ ಪಾಂಡಿಚೇರಿ ಪೊಲೀಸರ ಒಂದು ಸಹಾಯದಿಂದ ಈಗ ಆತನನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಆತನನ್ನ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಂಡು ಬಂದು ಕಂಪ್ಲೀಟ್ ಆಗಿ ವಿಚಾರಣೆಯನ್ನ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಕೋರ್ಟ್ಗೆ ಹಾಜರುಪಡಿಸಿ ತಮ್ಮ ವಶಕ್ಕೆ ಕೇಳುವಂತಹ ಸಾಧ್ಯತೆ ಇದೆ. ಅಂತೂ ಇಂತೂ ಕಾಕಿ ಕೈಗೆ ಸಿಕ್ಕಿಬಿದ್ದಿದ್ದಾನೆ ಕೆನೆತ್. ಮೂವರ ಒಂದು ಕೊಲೆಯ ಪ್ರಕರಣದಲ್ಲಿ ಇದೀಗ ಕೆನೆತ್ ಕೂಡ ಯಾವ ರೀತಿಯಾಗಿ ಸಹಕಾರವನ್ನ ಕೊಟ್ಟಿದ್ದ, ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಇವರು ಇಬ್ರು ಕೂಡ, ನಂತರ ಯಾವ ರೀತಿಯಾಗಿ ಪರಾರಿ ಆದ್ರು, ಇವೆಲ್ಲದರ ಮಾಹಿತಿಯನ್ನ ಕೂಡ ಪೊಲೀಸರು ಈಗಾಗಲೇ ಒಂದು ಸುತ್ತಿನ ವಿಚಾರಣೆಯನ್ನ ಮಾಡಿದ್ದಾರೆ.